ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ಖಾರ ದೋಸೆ ಮಾಡಿದ್ದಾರೆ ಅಮ್ಮ. ಖಾರ ದೋಸೆ ಅಂತ ಹೇಳಿದ್ರೆ ಎಲ್ಲ ಮಸಾಲೆ ಎಲ್ಲ ಒಟ್ಟಿಗೆ ಹಾಕಿ ಅಕ್ಕಿ ಜೊತೆ ಅರಿಯೋದು. ಸೊ ಚೆನ್ನಾಗಾಗುತ್ತೆ, ಅದಕ್ಕೆ ಚಟ್ನಿ ಏನು ಬೇಕಾಗಿಲ್ಲ. ಸೊ ಹಾಗೇ ತಿನ್ಬೋದು. ನೋಡಿ, ಚೆನ್ನಾಗಿದೆ ದೋಸೆ. ಸ್ವಲ್ಪ ಬೆಲ್ಲನೂ ಹಾಕಬೇಕು ಇದಕ್ಕೆ. ನೋಡಿ, ಇವತ್ತು ಚೆನ್ನಾಗಿರೋ ಖಾರ ದೋಸೆ ಮಾಡಿದ್ದಾರೆ. ಸೊ ಇದನ್ನು ತಿಂದು ಮತ್ತೆ ಸಿಗ್ತೇನೆ. ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಏನು ವಿಶೇಷ ಅಂತ ಅಂದ್ಕೊಂಡ್ರೆ, ಇವತ್ತು ನಮ್ಮ ಮನೇಲಿ ಹೊಸ್ತಲಜ್ಜಿ ಅಂತ ಹೇಳಿದ್ರೆ ಅಜ್ಜಿ ಶಾಸ್ತ್ರ ಅಂತ ಹೇಳ್ತೇವೆ. ಕೆಲವು ಕಡೆ ನಮ್ಮ ಕುಂದಾಪುರ ಕಡೆಯಲ್ಲಿ ಮಾತ್ರ ಅನಿಸುತ್ತೆ ಇದನ್ನ ಮಾಡೋದು. ಅಜ್ಜಿ ಹಬ್ಬ ಅಂತಲೂ ಹೇಳ್ತಾರೆ. ಇದು ಕಾಣಿ, ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಅಮ್ಮ ಅಜ್ಜಿ ಮಾಡೋಕ್ಕೆ. ಕಾಣಿ, ಎಲ್ಲ ರೆಡಿ ಆಯಿತು. ಇನ್ನೀಗ ಹೊಸ್ಲು ಬರಿತಾ ಇದ್ದಾಳಮ್ಮ. ಕಾಣಿ, ಹೊಸ್ಲೆಲ್ಲ ಬರೆದು ಈಗ ಅಜ್ಜಿಗೆಲ್ಲ ರೆಡಿ ಮಾಡ್ತಾಳೆ. ಕಾಣಿ, ಹೊಸ್ಲು ಬರೆದಿದ್ದಾಳೆ. ಈಗ ಶುರು ಮಾಡ್ತಾಳೆ. ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಹಚ್ಚಿ ಹೂವೆಲ್ಲ ಇಡೋಕಿತ್ತು. ಎಲೆ ಅಡಿಕೆ ಬೆಚ್ಚಿರ ದೀಪ ಸತಿ ಹಚ್ಚಿದಾಳೆ. ಈಗ ಅಂತಂದ್ರೆ ಹೊಸ್ಲಿಗೆ ಕಾಡಿಗೆ ಹಚ್ಚುತ್ತಿದ್ದಾಳೆ. ಕಾಡಿಗೆನ ಹಚ್ಚಿದ್ದಾಳೆ. ದೀಪನೂ ಹಚ್ಚಿ ಆಯಿತು. ಇನ್ನೀಗ ಕಾಯಿ ಎಲ್ಲ ಒಡಕಿತ್ತು, ಹೂವೆಲ್ಲ ಹಾಕಿ ಒಂದು ಮಣಿ ಇಟ್ಕೊಂಡು ರೆಡಿ ಮಾಡ್ತಾಳೆ. ಇದು ಕಣೆ ನಂಬದು ಹೆಂಗೆ ಸಿಗುವ ಸೋಣೆ ಹೂವು. ಇದು ಈ ಟೈಮಲ್ಲಿ ಮಾತ್ರ ಆಗೋದು ಸೋಣೆ ಹೂವು. ಇದೆಲ್ಲ ಗದ್ದೆ ಹತ್ರ ಎಲ್ಲ ಆಗ್ತ ಈ ಸೋಣೆ ಹೂಗನ್ನ ಹಾಕೋಕ್ಕೆ ನಮಗೆ ಏನು ಸೋಣೆ ತಿಂಗಳೆಲ್ಲ ಸ್ಟಾರ್ಟ್ ಮಾಡುತ್ತಲ್ಲ ಅಜ್ಜಿ, ಆ ಟೈಮಿಂದ ಹೊಸ್ಲಿಗೆ ದಿನ ಈ ಸೋಣೆ ಹೂವು ಹಾಕತ್ತೆ ನಾವು. ಖಂಡಿಪ್ಪಿರಿ ನೀವೆಲ್ಲ. ಕಣಿ, ಈ ಥರ ಇರತ್ತೆ ಸೋಣೆ ಹೂವು ಅಂದ್ರೆ. ಸೋಣೆ ಹೂವು ಜೊತೆ ಬೇರೆ ಹೂವೆಲ್ಲ ಹಾಕ್ತಾ ಇದ್ದಾಳಮ್ಮ. ಕಾಯಿ ಹೊಡಿತಿದ್ರು ಈಗ. ದೋಸೆ ನೋಡಿ, ಉದ್ದಿನ ದೋಸೆ, ತರಕಾರಿ ಸಾರು ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಈಗ ಉದ್ಬತ್ತಿ ಹಚ್ಚಿ ಮಂಗಳಾರತಿ ಸ್ಟಾರ್ಟ್ ಮಾಡ್ತಾರಮ್ಮ. ಸಿಂಪಲಾಗಿ ಅಜ್ಜಿ ಮಾಡೋದು ನಾವು ಅಂದ್ರೆ ಅಜ್ಜಿ ಅಂದರೆ ಹಿಂಗೆ ಇಷ್ಟೇ. ಮತ್ತೆ ಕೆಲವು ಕಡೆ ಒಂಚೂರು ಚೇಂಜ್ ಮಾಡ್ತಾರೇನೋ ಗೊತ್ತಿಲ್ಲ. ನಾವು ಇಷ್ಟೇ ಸಿಂಪಲಾಗಿ ಮಾಡುತ್ತೆ. ಈಗ ದೋಸೆನ ಕದ್ಕೊಂಡು ಒಪ್ಪಕ್ಕಿತ್ತು. ಅಷ್ಟೊತ್ತಿಗೆ ಅಮ್ಮ ಹಿಡಿದು ಸುಡಿಯಂಗೆ ಬೆರ್ಸಕ್ಕೂ ಇತ್ತು. ಈಗ ದೋಸೆನ ಕದ್ಕೊಂಡು ಒಪ್ಪದ.
ಫ್ರೆಂಡ್ಸ್, ಇವತ್ತಿನ ನಮ್ಮ ಅಜ್ಜಿ ಓಡಿಸುವ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.